7ನೇ ಲಿಂಗ ಟೆಂಪಲ್ ಹತ್ರ ಬಂದಿದೀವಿ. ಫುಲ್ ಪಾಸಿಟಿವ್ ವೈಬ್ಸ್. ಫೈನಲಿ ಬಸ್ ಹತ್ಕೊಂಡು ಇವಾಗ ಹೋಗ್ತಾ ಇದೀವಿ. ರಾಜಗೋಪುರ ಇದ್ರೊಳಗಿಂದ ಎಂಟ್ರಿ ಆಗ್ಬೇಕಂತೆ ನಾವು. ತಮಿಳಲ್ಲಿ ಹೇಳು. ಇಲ್ಲೂ ಎಲ್ಲ ಫುಲ್ ನಿಂತಿದ್ದಾರೆ. ಇಲ್ಲೂ ಫುಲ್ ಕ್ಯೂ ಇದೆ. ಮತ್ತೆ ಹಿಂದೆಗಡೆ ಇದೆ. ಇಲ್ಲಿ ನೋಡಿ ಇವರಿಬ್ರು ಫೋಟೋ ವಿಡಿಯೋ ಮಾಡ್ತಾ ಇದ್ದಾರೆ. ಕಾಂತಾರ ಪಾರ್ಟ್ 3 ರಿಯಲ್ ಅಂಡ್ ಯೂಟ್ಯೂಬ್. ತಿಂಡಿ ಬರ್ತಾ ಇದೆ. ಕವರ್ ಇದು ಮೋಸಂಗಡ ಅಕ್ಕ. ಅಷ್ಟಲಿಂಗ 8 ಲಿಂಗ ಇರೋ ಟೆಂಪಲ್ ಹತ್ರನೂ ನಿಲ್ಸಿ ದರ್ಶನ ಮಾಡಿಸ್ತೀನಿ. ಗುರು ನೋಡಿ ಗೈಸ್, ಚಂದನನ್ ಮಕ್ಕಳು ಹೆಂಗಾಡ್ತಿದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಇವತ್ತು ಬೇಗ ಏನಲ್ಲ 8 ಗಂಟೆಗೆ ಎದ್ದಿದ್ದೀನಿ. ಇವತ್ತು ನಾವೆಲ್ಲ ಅರುಣಾಚಲೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾನು, ನನ್ನ ಕಸಿನ್ಸ್ ಆ್ಯಂಡ್ ನಮ್ಮ ಆಂಟಿಗಳೆಲ್ಲ ಬರ್ತಿದ್ದಾರೆ. ನೋಡಿ ಗೈಸ್, ನಾವು ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತೆ ನಮ್ಮ ಆಂಟಿ. ಇಲ್ಲಿಂದ ನಾವು ಆಟೋ ಮಾಡಿಕೊಂಡು ಸ್ಯಾಟಲೈಟ್ಗೆ ಹೋಗ್ತೀವಿ. ಅಲ್ಲಿಂದ ಬಸ್ಸಿಗೆ ಹೋಗೋದು ಗೈಸ್. ಏನಂತೀರಾ? ಫೋಟೋ ಅಲ್ಲ, ವಿಡಿಯೋ ಇದೆ. ಹಾಯ್ ಮಾಡು. ಹಾಯ್, ಹಲೋ ಗೈಸ್. ನೋಡಿ ಇವಾಗ ಆಟೋ ಹೊತ್ಕೊಂಡು ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ವಿ. ತಿಂಡಿ ತಿನ್ಕೊಂಡು ಬಂದ್ವಿ. ನಮ್ಮ ಆಂಟಿ ಬೈತಾವ್ರೆ, ಯಾವಾಗಲೂ ವಿಡಿಯೋ ಮಾಡ್ತೀಯಾ, ರೀಲ್ಸ್ ಅಷ್ಟೇ ನಿನಗೆ ಅಂತ ಬೈತಾವ್ರೆ. ನೋಡಿ ಗೈಸ್, ಅವಾಗ ಮಾಡಿದ್ರಲ್ಲ ರೋಡನ್ನ ತೋರಿಸಿ ವಿಡಿಯೋನಾ ಇರೋ ಪಾಪ. ಇಲ್ಲಿ ನೋಡಿ ಪಾಪು. ಏ ಪಾಪುಗೆ ಕೊಡೋ. ನೋಡು, ನಿನ್ ಚಾಕ್ಲೇಟ್ ಕಿತ್ಕೊಬಿಟ್ಟ ಅವನು. ಕಚೋರಿ ಬೇಡ, ಇಲ್ಲಿ ತಿನ್ನಕ್ಕಾಗಲ್ಲ. ಬಸ್ಸಲ್ಲಿ ವಾಮಿಟ್ ಆಗ್ಬಿಡುತ್ತೆ. ವಾಮಿಟ್ ಆಗುತ್ತೆ. ಕೊಡೋ, ಮಗುಗೋಸ್ಕರ ಅಂತ ತಂದಿದ್ದು ಅದು ನಾನು. ನೋಡಿ ಗೈಸ್, ಶಾಲೆ ಬೈಯಕ್ ಸ್ಟಾರ್ಟ್ ಮಾಡ್ಬಿಟ್ರು ನಮ್ಮ ಆಂಟಿ. ಗೈಸ್ ನೋಡಿ ಗೈಸ್, ನಮ್ಮ ಆಂಟಿ ಹೆಂಗಾಡ್ತಾವ್ರೆ. ಏ ಹರ್ಷ ಬರ್ಲಿಲ್ವಾ? ನೋಡಿ ಗೈಸ್, ಮೋನಿಕಾ ಹೊಸ ಬ್ಯಾಗ್ ತಗೊಂಡಿದ್ದಾಳೆ. ಶಾಪ್ ಮಾಡಿ ಬೇಕಂದ್ರೆ ಟಿಎಂ ಮಾಡಿ. ನಮ್ ಚುಪ್ಪಿ ಚೆನ್ನಾಗಿ ವಿಡಿಯೋ ಮಾಡಿದ್ದೀನಿ ಇವತ್ತು. ಬರಲ್ಲ ಅಂತ ಅವಳ ಹತ್ರ ಸುಳ್ಳು ಮೆಸೇಜ್ ಆಗ್ತೈತೆ ಗೈಸ್. ನಮ್ ಚುಪ್ಪಿ ಆದ್ರೆ ನಮಗ್ ಗೊತ್ತಿತ್ತು ಪಕ್ಕ ಪ್ರ್ಯಾಂಕ್ ಮಾಡಿಸ್ತಾರೆ ಅಂತ ನಾವು ನಂಬಿರ್ಲಿಲ್ಲ. ಸೀಟ್ಗೆ ಪರದಾಡ್ತಾ ಇದ್ದಾರೆ. ನೋಡಿ ಗೈಸ್, ಚಂದನನ್ ಮಕ್ಕಳು ಹೆಂಗಾಡ್ತಿದ್ದಾರೆ. ನಮ್ ಡಿಶನ್ನ ಗೈಸ್ ರೀಲ್ಸ್ ಅಲ್ಲಿ ಹಾಕ್ತಾ ಇದೀವಿ. ಅಕ್ಕ ನಮ್ಮ ಹರ್ಷಣ್ಣ. ಅಮ್ಮ ಯಾಕಲ್ಲ ಹಿಂಗೆ ಎದ್ದೆದ್ ಬರ್ತಾ ಇದೆ ಅಲ್ಲೋಡು. ಅಮ್ಮ ಎಷ್ಟೊತ್ತು ಇಲ್ಲಿಗೆ ಬಂದ ಏನ್ ಪಾಪು? ನಾನ್ ಕೈ ಮುಗಿತೀನಿ ಪ್ಲೀಸ್. ಅಣ್ಣಂಗೇನು ಮಾಡಬೇಡ, ಕಾಲಿಗೂ ಬೀಳ್ತೀನಿ. ಯಾರಿಗೇನ್ ಮಾಡ್ತಾ ಇದೀವಿ ನಾವೀಗ? ರೋದನೆ ಕೊಡ್ತಿದ್ಯಾ? ಕೊಡ್ತಿದ್ಯಾ? ಕ್ಯಾಮ್ರಾ ಹಿಡ್ಕೊಂಡ್ ಬಂದ್ ನನ್ನೇ ಮಾತಾಡು ಅಂತ. ಕ್ಯಾಮ್ರಾ ಹಿಡ್ಕೊಂಡ್ ಬಂದ್ ನನ್ನೇ ಮಾತಾಡು ಅಂತೀಯಲ್ಲೇ. ಝೂಮ್ ಆಗಿ ಗೈಸ್ ರೀಲ್ಸ್ ಅಲ್ಲಿ ಹಾಕ್ಬಿಡೋದೇ ಇವತ್ತು. ಅಬ್ಬಾ ಗೈಸ್, ನನ್ನ ಕೊಡಿತೀನಿ. ಕಂಟೆಂಟ್ ಗೋಸ್ಕರ ಯೂಸ್ ಮಾಡ್ಕೊಂತಾಳೆ. ಯು ಆರ್ ಕಂಟೆಂಟ್ ಕಿಡ್, ಯು ನೋ. ದಿಶ ಹಿಂದಿಲ್ ಮಾತಾಡೋ ದಿಶ. ಅರೆ ತುಮ್ಕ ಕ್ಯಾ ಹುವಾ? ಏನಾಯ್ತು ನಿಂಗೆ? ಅದು ಕಂಗಂತಾರ. ಹೇಯ್ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ. ಓದೇ ಬೇಕಾ? ನಾನು ನೋಡಿದೀನಿ ಯೂಟ್ಯೂಬ್. ನೋಡಿ ಗೈಸ್ ಹೆಂಗ್ ಮಾತಾಡ್ತಾ ಇದ್ದಾನೆ ದಿಶು. ಭಯ ಬರ್ತಿಲ್ಲ ನೋಡಿ ಗೈಸ್. ಅವ್ರ ಮಿಸ್ಸಿಗೆ ಕಳಿಸ್ಬಿಟ್ಟು ನಿಮ್ ಮಿಸ್ಸಿಗೆ ಕಳಿಸ್ಬಿಡ್ತೀನಿ. ಈಗ ಏನ್ ಮಾಡ್ತೀಯಾ? ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ. ನಿಮ್ ಮಿಸ್ಸಿಗೆ, ರಾಧಾ ಮಿಸ್ಸಿಗೆ ನೋಡು. ಕೈನಿ ಚಂದು ಅವನು ನೀಟಾಗಿ ಮಾತಾಡ್ತಾನೆ. ನೀವೇನೇನೋ ಹೇಳ್ಕೊಡ್ಬೇಡ್ರಿ ಅವನಿಗೆ.
ಸುಮ್ಮನೆ ಇರೋ ಕಂಟೆಂಟ್ ಎಲ್ಲ ಹಾಳಾಗುತ್ತೆ ಶೋ. ನಮ್ಮಮ್ಮ ಈ ಸೀಟಿಗೆ ಬಂತು, ಆಮೇಲೆ ಅಲ್ಲೋಯ್ತು, ಆಮೇಲೆ ಅಲ್ಲೋಯ್ತು, ಈಗ ಇಲ್ಲೋಗೋರು ಇವ್ರೆ. ಸರಿ ಹೇಳ್ತೀನಿ ಈಗ. ಗುರು ಅವಳಿಗೆ ಸರಿಯಾಗಿ ಬಿಡು. ಯಾಕೋ ಪಾಪ ಹಂಗೆಲ್ಲ ಮಾತಾಡ್ಬಾರ್ದು. ಚಂಡೀಗರ್ ನೋಡಿ ಗೈಸ್, ತಿಂಡಿ ಬರ್ತಾ ಇದೆ. ಕವರ್ 5 ವರ್ಷ ಅಂಕಲ್ 4 years. ನೋಡಿ ಗೈಸ್, ಟಿಕೆಟ್ 5 ವರ್ಷ ಅಂತ ಹೇಳಿ ಗೈಸ್ ನಾವು ಟಿಕೆಟ್ ತಗೊಳಕ್ ತಮಿಳ್ ಮಾತಾಡ್ತಾರೆ. ಏನು ಪಾಪ, ಏನ್ ಪಾಪ ತಮಿಳಲ್ಲಿ ಹೇಳು. ದೂದ್ ಬೇಡ ತಮ್ಮಡ ನಾವು ಅಲ್ಲ ಗೈಸ್, ನಾವು ಟಿಕೆಟ್ ತಗೊಳಕ್ ಬಂದಿದ್ರು. 5 years ಅಂತ ಹೇಳಿದ್ರೆ ಇವನು ನನಗೆ 4 ಅಲ್ಲ 6 years ಅಂತ ಹೇಳ್ತಾವ್. ಕೇಳಿ, ನೀನ್ ಎಷ್ಟು ವರ್ಷ ನಿಂಗೆ? 5 ಅಂತ ಹೇಳ್ಬೇಕು. ನಿನ್ನಿಂದ ಹಾಫ್ ಟಿಕೆಟ್ ತಗೊಳಂಗಾಯ್ತು ನಾನು. ತಮಿಳಲ್ಲಿ ಹೇಳೋ ಮೋಸ ಅಂತ. ಇದು ಮೋಸಂಗಡ ಅಕ್ಕ. ಗೈಸ್ ಇವನು ಮಗ ಅಲ್ಲ, ಬೋಳಿ ಮಗ. ನೀನ್ ಹೇಳ್ಕೊಡು. ತಮಿಳಲ್ಲಿ ಮಾತಾಡ ತಮಿಳಲ್ಲಿ. ಈ ಕಡೆ ತಿರ್ಕೊಂಡು ಮಾತಾಡ. ಸೊಲ್ಲ ಮಟ್ಟ ಕೇಕಾನು ಹೇಳೋ. ಕಿಸ್ಕೊಟ್ ನೋಡಿ, ಇವ್ರಿಬ್ರು ಸರಿ ಇಲ್ಲ. ಸಲಿಂಗ ಕಾಮಿಗಳು. ಚೀ ನೋಡಿ ಗೈಸ್, ನಾವ್ ಹಿಂದೆ ಇರೋದಕ್ಕೆ ಇವ್ರಿಗೆಲ್ಲ ನಮ್ಮ ಆಂಟಿರ್ಗೆ ಹಿಂದೆನೆ ಕಣ್ಣು. ಇವ್ರು ಬಂದ್ರು ಬೈತಾ ಇದಾರೆ. ಹತ್ತಿ ಕತ್ತೆ ತುಳಿದ ಸಮೋಸೆ ರೀ, ಬೀಟ್ರೋಟ್ ತರಕಾರಿ, ಆನಿಯನ್ ಸಮೋಸೆ, ಆನಿಯನ್ ಈರುಳ್ಳಿ ಸಮೋಸೆ. ಈ ಅಂಕಲ್ನ ನೋಡಿ ನಮ್ ದಿಶುನು ತಮಿಳಲ್ಲಿ ಮಾತಾಡ್ತಾ ಇದ್ದಾರೆ. ಡ್ಯಾಮೇಜರ್ ಬಂದ್ರು ಗೈಸ್ ಇಲ್ಲಿ ಹೋಟೆಲ್ ಹತ್ರ ಸ್ಟಾಪ್ ಮಾಡಿದ್ದಾರೆ ಊಟಕ್ಕೆ. ಇಲ್ಲಿ ಊಟಕ್ಕೆ ಬಂದಿದ್ದೀವಿ ಗೈಸ್. ಇದು ಯಾವ ಏರಿಯಾ ಅಂತ ಗೊತ್ತಿಲ್ಲ. ರೋದ್ನೆ ಕೊಡ್ತಾವ ಅವನಿಗೆ. ಸುಮ್ಮನೆ ಏನು ಇನ್ನೊಂದು ಚಪ್ಪಲಿ. ಅದಕ್ಕೆ ಹೇಳ್ತಾ ಇದ್ಯಾ, ಬಿಡು, ಕಳ್ದೋದ್ರೆ ಹೋಗ್ಲಿ. ಹೋದ್ರೆ ಹೋಗ್ಲಿ ಬಿಡು, ಇನ್ನೊಂದು ಹೊಸ ತಾಣಿ ಒಂದು ಖುಷಿ ತಗೊಂಡಿ ಆಯ್ತಾ. ಅಂತರ ಪಾರ್ಟ್ 3 ಬಂದೇ ಇಲ್ಲ ಕಣೋ. ಪಾರ್ಟ್ 2 ಕೇಳು. ಕಾಂತಾರ ಪಾರ್ಟ್ 3 ರಿಯಲ್ ಅಂಡ್ ಯೂಟ್ಯೂಬ್. ಏನೇನ್ ಯೂಟ್ಯೂಬ್ ಸರ್ಚ್ ಮಾಡ್ತಾರೆ ನೋಡಿ ಗೈಸ್. ಇನ್ನ ಕಾಂತಾರ ಪಾರ್ಟ್ 3ನೇ ಬಂದಿಲ್ಲ, ಆಲ್ರೆಡಿ ಸರ್ಚ್ ಮಾಡ್ತಾ ಇದ್ದಾರೆ. ಕಾಂತಾರ ಪಾರ್ಟ್ 3 ರಿಯಲ್ ಕಮ್. ಕಾಂತಾರ ಪಾರ್ಟ್ 3 ರಿಯಲ್ ಕಮ್. ನೋಡಿ ಗೈಸ್, ವಿಷಯ ಹೇಳ್ತಾ ಇದ್ದೆ, ನಾವು ಅಮ್ಮ ಬಸ್ಸಲ್ಲಿ ಇಳಿಲಿಲ್ಲ, ಬಸ್ ಸ್ಟಾಪಿಗೆ ಕರ್ಕೊಂಡು ಸುನೀತಾರವ್ರೆ ಸರಿಯಾದ ಎಷ್ಟೊತ್ತು ನಿಲ್ಸಿದ್ರು ನಿಲ್ಲಕ ಬರ್ತಾಳೆ ಅಲ್ಲಿ ನಿಲ್ಲಿಸ್ತಾರೆ. ಬಸ್ ನಡ್ಕೊಂಡ್ ಬರೋ ಬೇಗ ಇರ್ತೀವಿ. ನಿಮ್ಮಮ್ಮ ಬಸ್ ರೂಮ್ಗೆ ರೀಚ್ ಆದಮೇಲೆ ನಾವು ಆಟೋ ಮಾಡಿಕೊಂಡು ಟೆಂಪಲ್ ಹತ್ರ ಹೋದ್ವಿ. ಇದೇ ಅರುಣಾಚಲಂ ಟೆಂಪಲ್. ಗೈಸ್ ನಾವೀಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. 8 ಗಂಟೆ ಕ್ಲೋಸು, ಇವಾಗ 7:30. ಇವಾಗ ಹೋಗ್ತಾ ಇದ್ದೀವಿ. ಬೆಳಿಗ್ಗೆನೂ ಹೋಗ್ಬೋದಿತ್ತು, ಬಟ್ ಸುಮ್ಮನೆ ಇವಾಗ ಟೈಮ್ ಪಾಸ್ ಮಾಡ್ದಂಗೆ ಆಗುತ್ತೆ ರೂಮಲ್ಲಿ ಅಂತ ಇವಾಗಲೇ ಹೋಗ್ತಾ ಇದ್ದೀವಿ ಗೈಸ್.
ಬನ್ನಿ ಬೇಗ ಬೇಗ ದಿಶಾನ್. ಗೈಸ್ ಆ್ಯಕ್ಚುಲಿ ನಾವು ಬಂದು ರೂಮಿಗೆ ಹೋಗಿ ಹೋಮ್ ಸ್ಟೇ ಮಾಡಿದ್ವಿ. ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಬಂದಿದ್ದು. ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಗೈಸ್. ಮತ್ತೆ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ ಗೈಸ್. ಗೋಪುರನೇ ಸಖತ್ತಾಗಿ ಕಾಣ್ತಾ ಇದೆ. ಒಳಗೋಗಿ ನೋಡ್ಬೇಕು ದೇವ್ರು ಎಷ್ಟು ಚೆನ್ನಾಗಿದೆ. ಎಕ್ಸೈಟೆಡ್, ಆರ್ ಎಕ್ಸೈಟೆಡ್? ಗೈಸ್ ನೋಡಿ, ಇದು ರಾಜ ಗೋಪುರ. ಇದ್ರೊಳಗಿಂದ ಎಂಟ್ರಿ ಆಗ್ಬೇಕಂತೆ ನಾವು. ನೋಡಿ ಗೈಸ್, ಎಲ್ಲರೂ ಬಟ್ಟೆ ಇಡಿಸ್ಕೊಂತ ಇದೀವಿ. ಇಲ್ಲಿ ನೋಡಿ ಇವರಿಬ್ರು ಫೋಟೋಸ್ ವಿಡಿಯೋ ಮಾಡ್ತಾ ಇದ್ದಾರೆ. ನೀನ್ ಹಿಡಿಸ್ಕೊಳ್ಳ ಹರ್ಷ, ನೀನ್ ಹಿಡಿಸ್ಕೊ. ಗೈಸ್ ನಾವೀಗ ಆಟೋದಲ್ಲಿ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಇವರಿಗೆಲ್ಲ ನಡೆಯೋಕ್ಕಾಗಲ್ಲ, ಆಂಟೀಸ್ ಇದೆ. ಇವಾಗ ನಾವು ಅಲ್ಲಿ ಕ್ಯೂನಲ್ಲಿ ನಿಂತಿದ್ವಿ ದರ್ಶನಕ್ಕೆ ಅಂತ. ದರ್ಶನ ಕ್ಲೋಸ್ ಆಗಿಬಿಟ್ಟಿತ್ತು ಬಿಕಾಸ್ ಒಳಗಡೆ ತುಂಬ ಕ್ರೌಡ್ ಇದೆಯಂತೆ. ಸೊ ಅವ್ರನ್ನ ಕ್ಲಿಯರ್ ಮಾಡಬೇಕಲ್ಲ, ನಾವು ಹೊರಗಡೆ ಇರೋಲ್ಲ ಬಿಡಲಿಲ್ಲ. ಮಾರ್ನಿಂಗ್ 4 ಗಂಟೆಗೆ ಇರುತ್ತೆ ಅವಾಗ. ಅದಕ್ಕೆ ಈಗ ಆಟೋದಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಏನಕ್ಕೆ ಕ್ರೌಡ್ ಅಂದರೆ ಇಲ್ಲಿ 10 ಡೇಸು ದೀಪೋತ್ಸವ ಇರುತ್ತಂತೆ. ಅದು ಇವತ್ತು ಲಾಸ್ಟ್ ಡೇ. ಇವಾಗ ಲಾಸ್ಟಾ? ಅದಕ್ಕೆ ಕ್ರೌಡಿಗೆ ಸ್ವಲ್ಪ ಕ್ರೌಡ್. ಅರುಣಾಚಲಂಗೆ ಹೋದಾಗ ಆಕ್ಚುಲಿ ಗಿರಿ ಪ್ರದಕ್ಷಿಣೆ ಮಾಡಬೇಕು. ಅದನ್ನ ಮಾಡಿದ್ರೇನೆ ನಾವು ಅಲ್ಲಿ ಹೋಗಿದ್ದು ದರ್ಶನ ಮಾಡಿದ್ದು ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾರೆ. ನಡ್ಕೊಂಡು ಹೋಗ್ಬೇಕಾಗಿತ್ತು, ಬಟ್ ಚಿಕ್ಕ ಮಗು ಇತ್ತು. ಸೊ ಅದಕ್ಕೆ ನಾವು ಚಾನ್ಸ್ ತಗೊಳ್ಳೋದು ಬೇಡ, ನೈಟ್ ಬೇರೆ ಆಗಿತ್ತು ಅಂತ ಆಟೋದಲ್ಲೇ ಹೋದ್ವಿ. ನೆಕ್ಸ್ಟ್ ಟೈಮ್ ಹೋದಾಗ ಪಕ್ಕ ನಾನಂತೂ ನಡ್ಕೊಂಡೇ ಹೋಗಿ ಗಿರಿ ಪ್ರದಕ್ಷಿಣೆನ ಕಂಪ್ಲೀಟ್ ಮಾಡಿ. ಅವಾಗ ನಾವೆಲ್ಲ ಹುಟ್ಟಿರ್ಲಿಲ್ಲ ಪಾಪು. ಅದ್ ಬೆಂಕಿಯಿಂದ ಎದ್ ಬಂದಾಗ ಅವಾಗ ದೇವ್ರು ಅಗ್ನಿಯಿಂದ ಎದ್ ಬಂದು ಅಲ್ಲಿ ಕುಚ್ಕೊಂಡಿರೋದು ನೋಡ್ದಲ್ಲ. ಈಗ ಕೈ ಮುಗ್ದ ಓಂ ನಮ ಶಿವಾಯ ಹೇಳ್ದ ಪಪ್ಪು. ನಾವು ತ್ರಯಂಬಕಂ ಮಂತ್ರ ಹೇಳ್ತೀವಲ್ಲ, ಅದಿದೆ ತಾತಮ್ಮಂಗೆ. ಈ ತಾತಮ್ಮಂಗೆ ಹೇಳೋದು ಗೊತ್ತಾಯ್ತಾ ಗೈಸ್? ನಾವೀಗ ಬಂದಿದ್ದೀವಿ ಯಮಲಿಂಗಂ ಮೂರನೇ ಲಿಂಗ ನೋಡಕ್ ಬಂದಿದ್ದೀವಿ ಗೈಸ್. ನಿರುತ್ತಿ ಲಿಂಗಂ ಗೈಸ್, ಇದು 4ನೇ ಲಿಂಗ ಟೆಂಪಲ್ ಹತ್ರ ಬಂದಿದ್ದೀವಿ ಗೈಸ್. ಆಟೋಲ್ಲಿ ಬಂದಿರೋದ್ರಿಂದ ಅವರು ಆಟೋ ಅಂಕಲ್ ಎಲ್ಲ ಅಷ್ಟಲಿಂಗ 8 ಲಿಂಗ ಇರೋ ಟೆಂಪಲ್ ಹತ್ರನೂ ನಿಲ್ಲಿಸಿ ದರ್ಶನ ಮಾಡಿಸ್ತಾರೆ. ಸೊ ಅದರಲ್ಲಿ ನಾವು ಈಗ 3ನೇ ಲಿಂಗಕ್ಕೆ ಬಂದು 4ನೇ ಲಿಂಗ ನೋಡಕ್ ಬಂದಿದ್ದೀವಿ. ವಾಯುಲಿಂಗಂ ಗೈಸ್, 7ನೇ ಲಿಂಗ ಟೆಂಪಲ್ ಹತ್ರ ಬಂದಿದ್ದೀವಿ ಗೈಸ್. ಈ ಎಲ್ಲ ಅಷ್ಟಲಿಂಗಗಳನ್ನ ಫೋಟೋ ತೆಗಿಯೋಗಿಲ್ಲ, ಬಟ್ ನಾನು ನೀವೆಲ್ಲ ನೋಡ್ಲಿ ಅಂತ ಸ್ವಲ್ಪ ಸ್ಮಾಲ್ ವಿಡಿಯೋ ಮಾಡ್ಕೊಬಂದು ಹಾಕಿದ್ದೀನಿ ಗೈಸ್. ಇದು ನಾವಿದ್ದಿದ್ದು ಹೋಮ್ ಸ್ಟೇ. ಆಕ್ಚುಲಿ ಟೆಂಪಲ್ ಇಂದ ಸ್ವಲ್ಪ ದೂರನೇ ಇತ್ತು, ಅದೇ ನಾನು ಮಾಡಿದ ಮಿಸ್ಟೇಕ್. ನೀವ್ ಯಾರಾದ್ರೂ ಹೋಗೋದಿದ್ರೆ ಟೆಂಪಲ್ಗೆ ಹತ್ರ ಇರೋ ಹೋಮ್ ಸ್ಟೇನ ಮಾಡಿ. ಯಾಕೆ ಅಂದ್ರೆ ಆಟೋಗೆ ತುಂಬಾ ಖರ್ಚಾಗುತ್ತೆ ದೂರ. ಗೈಸ್ ನಾವೀಗ 50 ರೂಪೀಸ್ ದರ್ಶನ ಕ್ಯೂನಲ್ಲಿ ಇದ್ದೀವಿ ಗೈಸ್. ಇದೇ ಇಷ್ಟುದ್ದ ಇದೆ ಲೈನು. ನಾರ್ಮಲ್ ದರ್ಶನ ಹೇಗಿರುತ್ತೆ ಏನೋ ಗೊತ್ತಿಲ್ಲ ನೋಡಿ ಗೈಸ್. ಇಲ್ಲೂ ಎಲ್ಲ ಫುಲ್ ನಿಂತಿದ್ದಾರೆ. ಇಲ್ಲೂ ಫುಲ್ ಕ್ಯೂ ಇದೆ, ಮತ್ತೆ ಹಿಂದೆಗಡೆ ಇದೆ, ಹಿಂದೆನೂ ಫುಲ್ಲು ಕ್ಯೂ ಇದೆ ಗೈಸ್. ದಿಶು ಹಾಯ್ ಮಾಡು ಗೈಸ್ಗೆ, ಮಾಡು. ಅರುಣಾಚಲಂ ಟೆಂಪಲ್ ಅಂದ್ರೆ ತುಂಬಾ ಪವರ್ಫುಲ್ ಟೆಂಪಲ್ ಅಂತ ಹೇಳ್ತಾರೆ. ಇಲ್ಲಿಗೆ ನಾವಾಗೆ ಹೋಗಕ್ಕಾಗಲ್ಲ, ಯಾವಾಗ ದೇವರು ನಮ್ಮನ್ನ ಅಲ್ಲಿ ಕರ್ಸ್ಕೋತಾರೆ ಅಂತ ಹೇಳ್ತಾರೆ. ತುಂಬಾ ಪಾಸಿಟಿವ್ ಫೀಲ್ ಆಗುತ್ತೆ, ಪಾಸಿಟಿವ್ ವೈಬ್ಸ್ ಬರುತ್ತೆ. ಇಲ್ಲೆಲ್ಲ ಕೂತಿದೀವಲ್ಲ, ಸೇಮ್ ಲೈಕ್ ತಿರುಪತಿ ತರನೇ ಕ್ಯೂನಲ್ಲಿ ಹೋಗ್ಬೇಕು. ಮಧ್ಯದಲ್ಲಿ ಕೂರಿಸ್ತಾರೆ ಸ್ವಲ್ಪ ಹೊತ್ತು. ನಾವು ಹೋಗಿದ್ದು ತುಂಬಾ ಕ್ರೌಡ್ ಇತ್ತು ಅವತ್ತು ಸಂಡೇ. ನಾವು 7 hours ವೇಟ್ ಮಾಡಿ ಆಮೇಲೆ ನಮಗೆ ದರ್ಶನ ಆಗಿತ್ತು. ತುಂಬಾ ಹೊತ್ತು ಕ್ಯೂನಲ್ಲಿ ಇದ್ದಾಗ ಆಬ್ವಿಯಸ್ಲಿ ನಮಗೆ ಹೊಟ್ಟೆ ಎಸೆಯುತ್ತೆ. ಸೊ ಮೇಕ್ ಶೋರ್ ಟು ಕ್ಯಾರಿ ಸಮ್ ಸ್ನ್ಯಾಕ್ಸ್ ಮತ್ತೆ ನೀರು ಎಲ್ಲ ತಗೊಂಡೋಗಿ. ಅಲ್ಲಿ ಪಕ್ಕದಲ್ಲೇ ಇರುತ್ತೆ, ಬಟ್ ಅಲ್ಲಿ ತುಂಬಾ ಕಾಸ್ಟ್ಲಿ ಇದೆ. ಯಾವ ಇಯರ್ ಕೃಷ್ಣ ದೇವರಾಜ ಕಟ್ಟಿರೋದು? 500 ವರ್ಷದ ಹಿಂದೆ. ಆಕ್ಚುಲಿ ಅರುಣಾಚಲಂ ಟೆಂಪಲ್ ಅಲ್ಲಿ 7 ಗೋಪುರಸ್ ಇದೆ. ಅದರಲ್ಲಿ ಒಂದು ತುಂಬಾ ಎತ್ತರವಾಗಿ ಹೈಟ್ ಅಲ್ಲಿರೋ ಗೋಪುರನ ಕೃಷ್ಣ ದೇವರಾಯ ಕಟ್ಟಿರೋದು ಅಂತ ನನ್ನ ತಮ್ಮ ಹೇಳ್ತಾ ಇದ್ದ. ಆಫ್ಟರ್ ಲಾಂಗ್ ವೇಟಿಂಗ್ ಫಾರ್ 7 hours ಫೈನಲಿ ದರ್ಶನ ಮುಗಿಸಿ ಹೊರಗಡೆ ಬಂದ್ವಿ. ಮತ್ತೆ ನಾವು ಆ್ಯಕ್ಚುಲಿ ಗೋಲ್ಡನ್ ಟೆಂಪಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಅವತ್ತು, ಬಟ್ ಅಲ್ಲೇ ಟೈಮ್ ಆಗಿತ್ತು. ಸೊ ದರ್ಶನ ಮುಗಿಸಿ ಡೈರೆಕ್ಟ್ ಬಸ್ ಹೊತ್ಕೊಂಡು ಹಾಗೇನೆ ಬಸ್ಸು ಮುಂಚೆನೆ ಬುಕ್ ಮಾಡ್ಕೊಂಡು ಹೋಗಿ ಬುಕ್ ಮಾಡ್ಕೊಂಡೆ ವಾಪಸ್ ಬನ್ನಿ. ಯಾಕೆಂದರೆ ಅಲ್ಲಿ ಸೀಟ್ ಸಿಗೋದು ತುಂಬ ಕಷ್ಟ.
ಆ್ಯಂಡ್ ರಾಜಗೋಪುರ ಹತ್ರ ಇಲ್ಲಿ ಒಂದು ಹೋಟೆಲ್ ಇದೆ. ಆ್ಯಕ್ಚುಲಿ ನಾವು ಬೇರೆ ಕಡೆ ಹೋದರೆ, ಎಸ್ಪೆಷಲಿ ಇಲ್ಲಿ ತಿರುವಣ್ಣಾಮಲೆಯಲ್ಲಿ ತಮಿಳ್ನಾಡು, ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ಹೊರಗಡೆ ಹೋದಾಗ ಒಂದು ಒಳ್ಳೆ ಅನ್ನ ಸಾಂಬಾರು ತಿನ್ನಬೇಕು ಅಂತ ಅನಿಸುತ್ತೆ. ನಾವು ಆ ಥರ ಹೋಟೆಲ್ನ ಹುಡುಕ್ಬೇಕಾದ್ರೆ ಇಲ್ಲಿ ರಾಜಗೋಪುರ ಹತ್ರ, ರಾಜಗೋಪುರ ಪಕ್ಕನೇ ಒಂದು ಹೋಟೆಲ್ ಇದೆ, ರಮಣಾಸ್ ಹೋಟೆಲ್ ಅಂತ. ಇಲ್ಲಿದೆ ನೋಡಿ, ಇಲ್ಲೇ ನಾವು ಊಟ ಮಾಡಿದ್ದು, ಬಾಳೆ ಎಲೆ ಊಟ, ಅನ್ನ ಸಾಂಬಾರು ಚೆನ್ನಾಗಿತ್ತು. ನೀವೇನಾದರೂ ಹೋದರೆ ಟ್ರೈ ಮಾಡಿ. ನಮ್ಮ ವರ್ಷಣ್ಣ ಕೇಕ್ ಕೊಡ್ಸೋನೆ ಗಾಯ್ಸ್. ಹೊಡೀರಿ ಚಪ್ಪಾಳೆ, ಒಂಚೂರು ಖರ್ಚು ಮಾಡೋನಿ, ಹೊಡೀರಿ. ಇವತ್ತು ಖರ್ಚು ಮಾಡಿ ವರ್ಷಣ್ಣ ಇವತ್ತು ಫಸ್ಟ್ ಟೈಮ್ ಹನಿ ಕೇಕ್ ತಂದವನೆ, ತಂದಿದ್ದಾನೆ ಗಾಯ್ಸ್. ಅಣ್ಣನ್ ಬರ್ತಡೆ ಅಂತೆ, ವಿಶ್ ಮಾಡಿ. ಹ್ಯಾಪಿ ಬರ್ಡೇ ಇದು ಆಫ್ ಮಾಡಿ. ನಾವು 7:15ಗೆ ತಿರುವಣ್ಣಾಮಲೈ ಬಸ್ ಸ್ಟಾಪ್ಗೆ ಹೋಗಿದ್ದು. ಬಟ್ ನಮಗೆ ಬಸ್ ಸಿಕ್ಕಿದ್ದು ಮಾತ್ರ 9 ಗಂಟೆಗೆ. ಯಾಕೆ ಅಂದರೆ ಎಲ್ಲ ಬಸ್ಸಸ್ ಆನ್ಲೈನ್ ಬುಕ್ಕಿಂಗ್ ಮಾಡಿಬಿಟ್ಟಿದ್ರು. ನಾನು ಅಲ್ಲೇ ಸಿಗುತ್ತೆ ಅಂತ ನಾವು ಮುಂಚೆ ಬುಕ್ ಮಾಡಲಿಲ್ಲ. ಸೊ ಫೈನಲಿ ಯಾವುದೋ ಒಂದು ಬಸ್ ಸಿಕ್ತು. ಈ ಬಸ್ಸಲ್ಲೂ ಎಷ್ಟು ಮೋಸ ಮಾಡಿದ್ರು ಅಂದರೆ, ಹೊಸೂರು ತನಕ ಟಿಕೆಟ್ ತೊಗೊಂಡು ಹೊಸೂರಿಂದ ಬೇರೆ ಟಿಕೆಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು 1000 ರೂಪೀಸ್ ಎಕ್ಸ್ಟ್ರಾ ತೊಗೊಂಡಿದ್ರು. ನಾವು ಕೇಳಿದ್ರೆ ಮಾತು ವಾಪಸ್ ಕೊಡಲೇ ಇಲ್ಲ. ಸೊ ಮಧ್ಯದಲ್ಲಿ ಒಂದು ಹೋಟೆಲ್ ಹತ್ರ ಊಟಕ್ಕೆ ಸ್ಟಾಪ್ ಮಾಡಿದ್ರು. ಎಲ್ಲೆಲ್ಲಿ ಇಲ್ಲಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಹೋಟೆಲ್ ಹತ್ರ ಸ್ಟಾಪ್ ಮಾಡ್ತಾರಲ್ಲ, ಅಲ್ಲಿ ಮಾತ್ರ ಊಟ ಚೆನ್ನಾಗಿತ್ತು. ಬಟ್ ಅಲ್ಲಿ ಸಿಟಿಲಿ ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಸೊ ನೀವು ಮನೆಯಿಂದನೇ ಏನಾದರೂ ತಗೊಂಡೋದ್ರೆ ತಿನ್ನೋಕ್ಕೆ ಬೆಟರ್. ಆ್ಯಂಡ್ ಫೈನಲಿ ಬಸ್ ಹತ್ಕೊಂಡು ವಾಪಸ್ ಬರ್ತಾ ಇದ್ದೀವಿ. ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ, ಬಟ್ ನನಗೆ ಮಾತ್ರ ನಿದ್ದೆ ಬರ್ತಾ ಇಲ್ಲ. ಏನೋ ಒಂಥರ ಚೆನ್ನಾಗಿತ್ತು ಗೈಸ್ ತಿರುವಣ್ಣಾಮಲೈ ಟ್ರಿಪ್ಪು, ಅರುಣಾಚಲಂ. ಒಂಥರ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಫೀಲಿಂಗ್, ಪಾಸಿಟಿವ್ ವೈಬ್ಸ್ ಬಂತು. ಸೊ ನೀವು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಮತ್ತು ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಹೀಗೆ ನೋಡ್ತಾ ಇರಿ ನನ್ನ ವ್ಲಾಗ್ಸ್ನ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.